ಮಿನಿಸ್ಟರ್ಗಳು ಯಾಕೆ ಬರ್ತಾ ಇಲ್ಲ? ಇವತ್ತು ನಮ್ಮ ರೈತರುಗಳು ನೋವು ಕೇಳಕ್ಕೆ ಯಾರು ಇಲ್ವಾ ಇಲ್ಲಿ? ಕುಮಾರಸ್ವಾಮಿ ಮಾಡಿದ್ರು ಅಂತ ಹೇಳ್ತಾವ್ರಲ್ಲ, ಇವತ್ತು ಕುಂದು ಕುರ್ತಾಗಿ ಕುಮಾರಸ್ವಾಮಿ ಅವರೇ ಬಂದಿರೋ. ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಈಗಿನ ಶಾಸಕರು ಯಾಕೆ ಬರ್ತಾ ಇಲ್ಲ? ಇಲ್ಲಿ ನಮ್ಮ ಮಿನಿಸ್ಟರ್ಗಳು ಯಾಕೆ ಬರ್ತಾ ಇಲ್ಲ? ಏನು ರೈತರುಗಳು ಏನು ಬೆಲೆ ಇಲ್ವಾ? ಬೇನಾಮಿ ಆಸ್ತಿಗಳು ಉಳಿಸ್ಕೊಳಕ್ ಹೊಡೆಯೋಕ್ಕೋಸ್ಕರ ನಮ್ಮ ರೈತರುಗಳು 1 ಕೋಟಿ 2 ಕೋಟಿ ಆಸ್ತಿಗಳೆಲ್ಲ ಮಾಡ್ತಾರ. ಈಗ ಗೊತ್ತಾಯ್ತು ಸರ್. ಏನೇ ಆಗಲಿ ಸರ್, ನಾವು 1 ಇಂಚು ಭೂಮಿ ಕೊಡಕ್ಕೆ ಹೋಗಲ್ಲ. ಇದನ್ನ ನಿರಂತರ ಹೋರಾಟ ಮಾಡ್ತೀವಿ. ಎಲ್ಲಿ ಗಂಟ ವಿಧಾನಸೌಧ ಮುಖ್ಯಗಳು ಲೆವೆಲ್ ಗಂಟ ಹೋರಾಟ ಮಾಡ್ತೀವಿ. ಹಿಂಗೆ ಪಂಚ್ ಏನಾರಾಗ್ಲಿ ಸರ್, ನಾವು ಕೇರ್ ಮಾಡಕ್ ಹೋಗಲ್ಲ, ಹೋರಾಟ ಮಾಡ್ತೀವಿ. ಯಾರು ಮಾಡಕ್ ಸಾಧ್ಯ ಆಗಲ್ಲ ಸರ್. ಅವರು ಬರಕ್ಕಾಗಲ್ಲ. ನಾವು ದನ ಮೇಯ್ಸಕ್ಕೂ ಕುಡ್ಲು ಮಡಿ ಉಲ್ಕೊಯ್ಯಕ್ಕೆ ಕುಡ್ಲು ಯೂಸ್ ಮಾಡ್ತೀವಿ. ಆಯ್ತು, ಆಮೇಲೆ ನಮ್ಮ ಭೂಮಿಗೆ ಬಂದಾಗ ನಮ್ಮ ಸೆಕ್ಯೂರಿಟಿಗೆ ನಾವು ಅದನ್ನು ಯೂಸ್ ಮಾಡ್ಕೊತೀವಿ. ಮೀಟರ್ ಬೇಕು, ಮೀಟರ್ ನಮ್ಮ ಸೆಕ್ಯೂರಿಟಿಗೆ ಬಂದಾಗ ಅದನ್ನು ಯೂಸ್ ಮಾಡ್ತೀವಿ. ನಾವು ಹೇಳಿ ಕೇಳಿ ರಿಯಲ್ ರೈತರು. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಯಾರೋ ಕೊಟ್ಟಿರೋ ಟವಲ್ ಹಾಕ್ಕೊಂಡಿರೋರಲ್ಲ, ನಮ್ಮ ಟವಲ್ ನಾವು ಹಾಕ್ಕೊಂಡಿರೋವಂಥ ಜನ. ಹಂಗಿರುವಾಗ ನಾವು ಭೂಮಿ ಬಿಡೋ ಮಾತು ಎಲ್ಲಿ ಬರ್ತೈತೆ? ನಮ್ಮ ಭೂಮಿಗೆ ಬರಬೇಕು ಅಂದರೆ ನೀನು ಹೇಳಿ ಕೇಳಿ ನಮ್ಮ ಅಪ್ಪನ ಮಗ ಆಗಿರ್ಬೇಕು, ನಮ್ಮ ಭಾಗ ತಗೊಳಕ್ ಬರ್ಬೇಕು ನೀನು. ಅಷ್ಟೇ ಅಲ್ವಾ? ಸುಮ್ಮನೆ ಏಕಾಏಕಿ ಬಂದ್ಬಿಟ್ರು ಭೂಮಿ ಬಿಟ್ಕೊಟ್ಬಿಡ್ತೀನಾ? ಇಲ್ಲ ಸರ್, ಈಗ ಇದೇ ಡಿ ಕೆ ಶಿವಕುಮಾರ್ ಅವರು ಅವ್ರ ಊರಲ್ಲಿ ಮೊನ್ನೆ ಹೇಳ್ತಾರೆ, ಅವರು 1 ಇಂಚು ಜಾಗನೂ ಸಹಿತ ನೀವು ಕೊಡಬೇಡಿ, ಎಲ್ಲ ಬಂಗಾರ ಆಯ್ತು ಅಂತೇಳಿ. ಆದರೆ ಇಲ್ಲಿ ಬಂಗಾರ ಮಾತ್ರ ಅವ್ರು ಕೊಡ್ಕೊಂಡು ಅಂತ ಹೇಳ್ತಿರ್ತಾರೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ ಸರ್. ಅದು ಯಾಕೆ ಅಂತ ಹೇಳ್ತಾರೆ ಅಂದರೆ, ಅವ್ರ ಭೂಮಿ ಬಂಗಾರಕ್ಕಿಂತ ಜಾಸ್ತಿ ಅಂತಾರೆ. ಅವೊಂದು ಭೂಮಿ ಚಿನ್ನದ ಗಣಿ ಆದ್ರೆ ನನ್ನ ಭೂಮಿ ಅನ್ನದ ಗಣಿ. ಅಲ್ಲ, ಒಂದೇ ಒಂದು ಮಾತು ಹೇಳ್ತೀನಿ. ಬಿಟ್ಟಿ ಭಾಗ್ಯ ಅಂತ ಏನು ಕೊಟ್ಟವ್ರು ಗೊತ್ತಾ? ಆಸ್ತಿ ಕೇಳಕ್ ಹೋದಕ್ಕೆ ನನಗೆ 5 ಒಮ್ಮಕ್ಕೆ FIR ಕೊಟ್ಟವ್ರೆ. ಮರ್ಯಾದೆ ಬೇರೆ ಏನೆಯಾ ನಿನಗೆ? ಅದು ನಿನಗೆ ಗೊತ್ತಿದ್ರಲ್ವೇ ಕಳಿಯೋದಿಕ್ಕೆ? A1 ಮಾಡವ್ರೆ ನನ್ನ. 2 ಮಾಮೂಲಿ ಕಂಪ್ಲೇಂಟ್ ಕೊಟ್ಟವ್ರೆ. ಯಾಕೆ ಹೇಳಿ? ನಮ್ಮಪ್ಪನ ಆಸ್ತಿ ನಾನು ಉಳಿಸ್ಕೊಳ್ಳೋಕ್ಕೆ ನಿಮ್ಮ ಹತ್ರಕ್ಕೆ ಬಂದದಕ್ಕೆ. ಅದೇ ನಿಮ್ಮ ಕಡೆ ಬಂದ್ಬಿಟ್ಟು ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಅಣ್ಣ ನನ್ನ ಆಸ್ತಿ ಬರ್ಕೊಟ್ಬಿಡ್ತೀನಿ ಅಣ್ಣ ಅಂತ ಕೈ ಕಟ್ಕೊಂಡ್ ಬಂದಿದ್ರೆ, ಯಾವ್ದನ್ನ ಗೋಮಾಳದಲ್ಲಿ ನನಗೊಂದು 15 ಕುಂಟೆನೋ 20 ಕುಂಟೆನೋ ಜಾಗ ಮಾಡ್ಕೊಡ್ತಿದ್ದೇನೋ. ನನಗೆ ಬೇಡಪ್ಪ, ನಿಮ್ಮ ಗೋಮಾಳದ ಆಸ್ತಿ ನನಗೆ ಬೇಡ. ನನ್ನ ಅಜ್ಜಿ ತಾತ ನಮ್ಮ ಅಪ್ಪ ಅಮ್ಮ ಸಂಪಾದನೆ ಮಾಡಿರೋ ಆಸ್ತಿ ಉಳಿಸ್ಕೊಟ್ಬಿಡಪ್ಪ, ನೀನು ಕೈ ಮುದ್ದು ಕೇಳ್ಕೊತೀನಿ. ನಾನು ಇನ್ನೇನು ಬೇಡ, ನನಗೆ ನನ್ನ ಆಸ್ತಿ ನನಗೆ ಉಳಿಸ್ಕೊಡು. ಈಗ ಕುಮಾರಸ್ವಾಮಿ ಅವರು ವೇದಿಕೆ ಹಾಕಿದ್ರು. ಏನು ಹಾಕಿದ್ರು? ಪಕ್ಕದಲ್ಲೇ ಒಂದು ಚೇರ್ ಖಾಲಿ ಬಿಟ್ಟಿದ್ರು. ಯಾರಿಗೆ? ಡಿ ಕೆ ಶಿವಕುಮಾರ್ಗೆ. ಬರ್ಬೋದಾಗಿತ್ತಲ್ವಾ? ಮತ್ತೆ ಭೇಟಿಯಾಗೋಣ. ನಮಸ್ಕಾರ.